ಈಗ ಆಮ್, ಆ, ಅದಮಾರು ಶ್ರೀಗಳು ನಮ್ಮನ್ನು ಉದ್ದೇಶಿಸಿ ಎಲ್ಲ ಭಕ್ತರಿಗೆ ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವರಿಬ್ಬರು ಮಾತಾಡುವಾಗ ನನಗೆ ಅನ್ನಿಸ್ತಾ ಇತ್ತು, ಈ ಕಡೆ ನೋಡಿ ನೋಡಿ ಕುತ್ತಿಗೆ ನೋವಾಗಲಿಕ್ಕೆ ಶುರು ಆಯಿತು, ಅಲ್ಲಿ ಕೂತಿದ್ರೆ ಚೆನ್ನಾಗಿತ್ತು ಅಂತ. ಒಳ್ಳೆಯ ವಿಷಯಕ್ಕೆ ನಾವಿವತ್ತು ಸೇರಿದ್ದೇವೆ. ಆಚಾರ್ಯರನ್ನು, ಅದೇ ರೀತಿ ಅವರ ಶಿಷ್ಯತ್ವವನ್ನು ವಹಿಸಿದಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರೇ ಮೊದಲಾದ ಆ ಪರಂಪರೆ, ಅದನ್ನು ನೆನಪು ಮಾಡಿಕೊಳ್ಳುವಂಥ ಪ್ರಯತ್ನಗಳು ಇಲ್ಲಿ ಆಗೇ ಆಗುತ್ತೆ ಇಂತಹ ಕಾರ್ಯಕ್ರಮದಲ್ಲಿ. ಬನ್ನಂಜ ಆಚಾರ್ಯರ ಕೊಡುಗೆಗಳನ್ನು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳೋದು ಆಗಿದೆ. ಅದೇ ರೀತಿ ಅವರ ಮಾರ್ಗದರ್ಶನ, ಅದೇ ರೀತಿ ಪೂಜ್ಯರಾದ ವಿಶ್ವೇಶತೀರ್ಥರು, ಅದೇ ರೀತಿ ಭಂಡಾರಕೆರೆ ಶ್ರೀಪಾದರು ಅವರದ್ದೆಲ್ಲ ಒಂದಷ್ಟು ವಿದ್ಯೆಯನ್ನು ಅವರಲ್ಲಿ ಪಡೆದು ಆ ನಂತರ ಅದನ್ನು ಕೃಷಿ ಮಾಡಬೇಕು ಅಲ್ವಾ, ಇಲ್ಲದೇ ಇದ್ದರೆ ಉಳಿಯೋದಿಲ್ಲ. ಸಾಮಾನ್ಯವಾಗಿ ಎಷ್ಟೇ ವಿದ್ಯೆ ಪಡೆದ ಮೇಲೆ ನಮ್ಮ ಜೀವನದ ದಿಕ್ಕು ಬದಲಾಗ್ತದೆ. ಆದರೆ ಭಗವಂತನ ಒಂದು ದರ್ಶನ ಆಗಬೇಕು ಅಂತ ಅದೇ ಮಾರ್ಗದಲ್ಲಿ ಪ್ರಯತ್ನ ಮಾಡುವವರ ಸಂಖ್ಯೆ ಬಹಳ ಬಹಳ ವಿರಳ. ಅಂತಹ ಒಂದು ಮಾರ್ಗದಲ್ಲಿ ಇರುವವರು ವಿಜಯಸಿಂಹಾಚಾರ್ಯರು. ಅಂತಹ ನೆನಪುಗಳನ್ನೆಲ್ಲ ಅವರನ್ನೆಲ್ಲ ನೆನಪು ಮಾಡ್ಕೊಳ್ತಾ ಮತ್ತು ಕೃಷಿ ಮಾಡ್ತಾ ಅವರ ಜೀವನ ಸಾಗಿಸ್ತಿದ್ದಾರೆ. ಅದು ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಫಲ. ಅಂದರೆ ಈ ಪ್ರಾಯ ಗೋವಿಂದಾಚಾರ್ಯರಿರ್ಬೋದು, ವಿಶ್ವೇಶತೀರ್ಥರಿರ್ಬೋದು, ಇವರೆಲ್ಲ ಮರ ಆದರೆ ಅದರಲ್ಲಿ ಬಿಟ್ಟ ಫಲದಂತೆ ವಿಜಯಸಿಂಹಾಚಾರ್ಯರು ಅಂತ ಕಾಣಿಸ್ತದೆ. ಹಾಗಾಗಿ ನಿಮಗೆ ಎಲ್ಲ ಒಳ್ಳೆಯ ಈಗ ಅವಕಾಶ, ಆ ಫಲವನ್ನು ಆಸ್ವಾದನೆ ಮಾಡ್ಬೋದು. ಅಂದರೆ ಅವರು ಕೊಟ್ಟ ಎಲ್ಲ ಸಾಹಿತ್ಯವನ್ನು ನಮ್ಗೆ ಓದುವಂಥ ಅವಕಾಶ ಇದೆ. ಬೆನ್ನುಡಿ ಮತ್ತು ಮುನ್ನುಡಿಗಳಲ್ಲಿ ತುಂಬ ವಿಷಯಗಳನ್ನು ಹೇಳಿದ್ದಾರೆ. ಈಗ ಅದರಲ್ಲಿ ಏನು ಸರ್ಷಪೆ ಕೂಷ್ಮಾಂಡ ಪ್ರವೇಶ, ಅದು ಸಾಸಿವೆ ಒಳಗೆ ಕುಂಬಳ ಅಂತ ಹೇಳೋದು, ನಾನು ಅಂದ್ಕೊಂಡ ಬಗ್ಗೆ ಬೇರೆ ಸ್ವಲ್ಪ. ಏನು ಅಂದರೆ ಕಾಲವೆಂಬುದು, ಕಾಲ ನೋಡಿ ಎಷ್ಟು ದೊಡ್ಡದು, ತುಂಬ ವಿಸ್ತಾರವಾಗಿದೆ. ಅದನ್ನು ಕುಂಬಳ ಅಂತ ತಗೊಳ್ಳಿ. ನಾವಿರೋದು 100 ವರ್ಷ, ಅದು ಸಾಸಿವೆ. ನೀವು ಸಾಹಿತ್ಯವನ್ನು ಓದಲೇಬೇಕು. ಯಾಕೆ ಅಂದರೆ ನಿಮ್ಮಲ್ಲಿ ಆ ಘನಸ್ಥಿಗೆ ಬರಬೇಕಂತಾದರೆ, ಅಂದರೆ ರಾಮಾಯಣ ಯಾವ ಕಾಲದಲ್ಲಿ ನಡೆದಿದೆ, ಅದು 24ನೇ ಯುಗಚಕ್ರದಲ್ಲಿ ಆಗಿದ್ದು, ಇವತ್ತು 28. ಅಂದರೆ ಎಷ್ಟು, ಕೇವಲ ಕಲಿಯುಗನೇ 4,32,000 ವರ್ಷಗಳು ಅಂತ ಹೇಳಿದರೆ, ಅದರ ಡಬಲ್ 8,64,000 ವರ್ಷಗಳು ದ್ವಾಪರ, ಅದಕ್ಕೆ ಮತ್ತೆ 4,32,000 ವರ್ಷ ಸೇರಿಸಬೇಕು. ಇದು ಒಂದು ಯುಗಚಕ್ರ. ಈ ಥರ 4 ಯುಗಚಕ್ರಗಳ ಹಿಂದೆ ನಾವೆಲ್ಲ ಯಾವಾಗಲೂ ಒಂದಷ್ಟು ವಿಷಯಗಳನ್ನು ಮಾತಾಡುವಾಗ ಯಾವಾಗಲೂ ಹೇಳ್ತಾ ಇರ್ತಾರೆ ವಿಜಯಸಿಂಹರು. ಇವತ್ತು ನಾವೇನು ನೋಡ್ತಾ ಇದ್ದೇವೆ ಅದೇ ಹೀಗೆ ಇದೇ ಜಾಗದಲ್ಲಿ ಆಗಿತ್ತು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾವುದು ಅಂತ. ಯಾಕಂದರೆ ಅಷ್ಟು ವರ್ಷ ಆಗೋಗಿದೆ, ಅಷ್ಟು ಬದಲಾವಣೆಗಳು ಭೌಗೋಳಿಕವಾಗಿ ಆಗಿ ಹೋಗಿದೆ ಅಂತ. ಹೀಗೆ ಆ ಭೌಗೋಳಿಕವಾದ ವಿಷಯಗಳನ್ನು ನೋಡಿ, ಈಗ ಒಂದು ಕಲ್ಲಿರುತ್ತೆ ಯಾವುದೋ ಒಂದು ಕಾಲದಲ್ಲಿ ಇದೆ, ಆ ಕಲ್ಲನ್ನು ನೋಡಿದ ಕೂಡಲೇ ಏನು ವಿಶೇಷ ಅನಿಸಲ್ಲ. ನಂಗೆ ಮೊದಲು ಯಾತ್ರೆಗೆ ಹೋಗುವಾಗ ಭಾರಿ ಖುಷಿ ಆಗ್ತಿತ್ತು. ಇದು ಇಲ್ಲಿ ಅಂತೆ, ಇದು ಹಿಂಗಂತೆ ಹಂಗಂತೆ ಅಂತ. ಈಗ ಅನ್ಸತ್ತೆ ಯಾತ್ರೆಗೆ ಹೋಗಿ ಏನು ದೊಡ್ಡ ಸಾಧನೆ ಏನಾಗೋದಿಲ್ಲ. ಯಾಕಂದರೆ ಅಲ್ಲಿ ಇವತ್ತು ಹೊಸ ಲೈಟ್ ಹಾಕಿಬಿಟ್ಟು ಹೊಸದೊಂದು ಕಲ್ಲಿಟ್ಬಿಟ್ಟು ಇದು ಆಯಿತು ಒಂದು 10,000 ವರ್ಷದಿಂದ ಅಂತ ಹೇಳ್ತಾರೆ. ಆಯಿತು ಅಂತ ಚಪ್ಪಾಳೆ ತಟ್ಟಿ ಇಲ್ಲ ನಮಸ್ಕಾರ ಮಾಡಿ ಬರ್ತೀವಿ. ಅದು ಯಾವ್ದು ಕಲ್ಲಿತ್ತೋ, ಯಾರಿದ್ರೋ ಯಾರಿಗೂ ಗೊತ್ತಿಲ್ಲ. ನಿಜವಾಗಿ ನಾವು ಯಾತ್ರೆ ಮಾಡಬೇಕು, ಈ ತೀರ್ಥಗಳಲ್ಲಿ, ಶಾಸ್ತ್ರಗಳಲ್ಲಿ ಯಾತ್ರೆ ಮಾಡಬೇಕು. ಆ ಯಾತ್ರೆ ಸಾಧ್ಯವಾಗತ್ತಾ ಕೇಳಿದರೆ, ಇವತ್ತು ನಮ್ಮ ಕಾಲಘಟ್ಟದಲ್ಲಿ ಯಾವ ಕಾಲಘಟ್ಟದಲ್ಲಿದ್ದೀವಿ ಅಂದರೆ ಕನ್ನಡ ಬರೋದೇ ಕಷ್ಟ ಇದೆ. ಆಮೇಲೆ ಇಂಗ್ಲೀಷು, ಆಮೇಲೆ ಅದು ಅಂತೇಳಿ ಅಲ್ಲಿ ಇದ್ದೇವೆ. ಸಂಸ್ಕೃತ ಎಲ್ಲ ಅದು ಕೇಳಲಿಕ್ಕೆ ಮಾತ್ರ, ನಕ್ಷತ್ರ ಧ್ರುವತಾರೆ ಅದರ ಮುಟ್ಟಕ್ಕಾಗೋದಿಲ್ಲ ಅಂತ ಆ ರೀತಿಯಲ್ಲಿದ್ದೇವೆ. ನಿಜವಾಗಿ ಹಾಗೇನಿಲ್ಲ, ಪ್ರಯತ್ನ ಮಾಡಿದರೆ ಆಗುತ್ತೆ. ಆದರೂ ಕೂಡ ಪ್ರಯತ್ನ ಮಾಡುವಂಥ ಮನಸ್ಥಿತಿನೇ ನಾವು ಕಳ್ಕೊಂಡಿದ್ದೇವೆ. ಹೊರಗಡೆ ಇರುವಂತಹ ಒಂದು ಒತ್ತಡ. ಜೀವನ ಅಂದರೆ
ಅವನು ಸೆಟಲ್ ಆಗಬೇಕು. ಸೆಟಲ್ ಆಗೋದು 40 ವರ್ಷಕ್ಕೆ ಆಗಿರುತ್ತೆ. ಆಮೇಲೆ ಏನು ಓದೋದು ಏನು, ಆಮೇಲೆ ಯಾವ ಕಂಪನಿಗೆ ಹೋದರೆ ಕೆಲಸ ಮಾಡಿಸ್ದೆ ಏನು ಸುಮ್ಮನೆ ಕೊಡಿಸಿ ದುಡ್ಡು ಕೊಡೋದಿಲ್ಲ. ಹಾಗಾಗಿ ಬೆಳಿಗ್ಗೆ 7 ಗಂಟೆಗೆ ಹೋದರೆ ಬರುವಾಗ 9 ಗಂಟೆ ಆಗುತ್ತೆ ರಾತ್ರಿ. ಆಮೇಲೆ ಏನು ಓದೋದು, ಸುಸ್ತಾಗಿರುತ್ತೆ, ಎಲ್ಲ ಆಗಿರುತ್ತೆ. ಹಾಗಾಗಿ ನಮ್ಮ ಭಾಷೆಯಲ್ಲಿ, ನಮಗೆ ಪರಿಚಯ ಇರುವ ಭಾಷೆಯಲ್ಲಿ ಒಬ್ಬರು ಕೊಟ್ಟರೆ ಅದು ತುಂಬ ಚೆನ್ನಾಗಿರುತ್ತೆ. ಅಂತಹ ಒಂದು ಒಳ್ಳೆಯ ಪ್ರಯತ್ನ ಅದು ನಡೆದಿದೆ. ಆ ಮುನ್ನುಡಿ ಬೆನ್ನುಡಿಗಳನ್ನು ಓದುವಾಗ ಮತ್ತು ಅವರೊಟ್ಟಿಗೆ ಮಾತಾಡುವಾಗ ಸಾಕಷ್ಟು ವಿಷಯಗಳು ನಮಗೆ ಅದು ತಿಳಿಯುತ್ತದೆ. ಅಂದರೆ ಈಗಾಗಲೇ ನಮ್ಮ ಮಲ್ಲೇಪುರಂ ವೆಂಕಟೇಶ್ ಅವರು ಹೇಳಿದಂತೆ ಇದನ್ನು ಓದಲಿಕ್ಕೆ ಪ್ರಾರಂಭ ಮಾಡಿ ನಿಧಾನವಾಗಿ ಸಂಸ್ಕೃತದ ಬಾಗಿಲ ಹತ್ತಿರ ಹೋಗಿ ಆ ಬಾಗಿಲು ತೆಗೆದು ಒಳಗೆ ಹೋಗಲಿಕ್ಕೆ ಅವಕಾಶ. ತುಂಬ ಇದಕ್ಕೆ ಒಂದು ಧೈರ್ಯ ಬೇಕು ಈ ಮಾರ್ಗದಲ್ಲಿ ಹೋಗಲಿಕ್ಕೆ. ಹಾಗಾಗಿ ನಿಜವಾಗಿ ಹೀರೋ ಯಾರು ಅಂತ ಕೇಳಿದರೆ ಫಿಲ್ಮಲ್ಲಿ ಬರೋರೆಲ್ಲ ಹೀರೋ ಅಲ್ಲ, ಹೀರೋ ಈಸ್ ವಿತ್ ಅಸ್. ಯಾವ ಕೆಲಸ ಇದೇ ಕೆಲಸ, ಓದೋದೇ ಕೆಲಸ ಅಂತ ಜೀವನವಾಗಿ ಸ್ವೀಕಾರ ಮಾಡಿರೋದು ಅದು ತುಂಬ ದೊಡ್ಡ ವಿಷಯ. ಹಾಗಾಗಿ ಆ ಮುನಿಗಳನ್ನೆಲ್ಲ ನಾವು ನಮ್ಮ ಕಣ್ಣಿಗೆ ಕಟ್ಕೊಡೋದು. ಈಗ ಅದರಲ್ಲೊಂದು ಮಾತಿದೆ ಬೆನ್ನುಡಿಯಲ್ಲಿ, ವಾಲ್ಮೀಕಿಗಳ ಬಗ್ಗೆ ಪ್ರಾಯ ಭಾವಭೂತಿನ ಯಾರೋ ಹೇಳೋ ಮಾತು. ನಿಜವಾಗಿ ಕಠಿಣ ಹೃದಯ ಯಾರ್ದು ಅಂದರೆ ಅದು ವಾಲ್ಮೀಕಿಗಳದ್ದೇ. ಯಾಕೆಂದರೆ ಬೇರೆ 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 ರಸಗಳು ಅಲ್ಲಿ ಕಾಣಿಸ್ಬೇಕು, ಅವರು ತೋರಿಸ್ಬೇಕು ನಿಮಗೆ. ಅವರ ಮನಸ್ಥಿತಿಯನ್ನು ನಿಮಗೆ ಕಟ್ಟಿಕೊಡ್ಬೇಕಾದ್ರೆ ಅವರು ಅನುಭವಿಸಿ ಅದನ್ನು ಹೇಳಬೇಕು. ನೋಡಿ ಎಂಥ ದೊಡ್ಡ ವಿಷಯ ಅದು. ಯಾಕಂದರೆ ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತ ಹೇಳ್ತೇವೆ. ಅಂದರೆ ಒಂದು ದುರ್ಯೋಧನ ಇದ್ದಾನೆ, ಅವನ ಪಾತ್ರವನ್ನು ತೋರಿಸ್ಬೇಕಾದ್ರೆ ಅದು ಅಷ್ಟು ಚೆನ್ನಾಗಿ ಕಟ್ಕೊಡ್ಬೇಕು ನಿಮಗೆ. ಅಂದರೆ ಅವ್ರಿಗೆ ಎಂಥ ಸಾಮರ್ಥ್ಯ ಇರಬೇಕು. ಪದಗಳ ಒಂದು ಇಷ್ಟೇ ಚಿಕ್ಕ ಪದಗಳಲ್ಲಿ, ಒಂದು ಇಷ್ಟೇ ಶ್ಲೋಕಗಳಲ್ಲಿ ಅವನ ಬಗ್ಗೆ ಕಟ್ಕೊಡ್ಬೇಕಂದ್ರೆ ಅದು ತುಂಬ ಕಷ್ಟವಾದ ವಿಷಯ. ಅದನ್ನು ನಾರಾಯಣ ಪಂಡಿತರು ಮಾಡಿದ್ದಾರೆ. ನಮಗೆ ಎಂಥ ಒಳ್ಳೆಯ ಸಾಹಿತ್ಯಗಳು, ಮಧ್ವವಿಜಯದಂಥ ಸಾಹಿತ್ಯ ಅದಿಲ್ಲದೆ ಇದ್ದರೆ ಇವತ್ತು ನಮಗೆ ಗೊತ್ತೇ ಇಲ್ಲ ಆಚಾರ್ಯರು ಹೇಗಿದ್ದರು ಅಂತ ಯಾಕಂದರೆ ಕಾಲದ ಪ್ರವಾಹದಲ್ಲಿ ನಾವು ಎಲ್ಲವನ್ನು ಮರೆತು ಹೋಗಿಬಿಡ್ತೇವೆ. ಯಾವುದು ಹೊಸ್ತು, ಯಾವುದೋ ಒಂದು ವಿಷಯಗಳ ಬಗ್ಗೆನೇ ನಾವು ಹೆಚ್ಚು ಯೋಚನೆ ಮಾಡ್ತೇವೆ. ಇದ್ರ ಬಗ್ಗೆ ಮರೆತು ಹೋಗೋ ಸಾಧ್ಯತೆಗಳಿರುತ್ತೆ. ಇವತ್ತಿಗೂ ಕೂಡ ಅದೆಲ್ಲ ಬಂದಿದೆ ಅಂದರೆ ಅವರ ತಪಸ್ಸೆಂಥದ್ದು. ಆ ತಪಸ್ಸು ಅಂದರೆ ಆಚಾರ್ಯರ ಆಶೀರ್ವಾದಗಳು, ಆ ನಂತರ ಅವರ ತಪಸ್ಸು, ಈ ಎರಡೂ ಸೇರಿ ಆ ಗ್ರಂಥ ಇಲ್ಲಿ ತನಕ ಉಳ್ಕೊಂಡು ಬಂದಿದೆ. ಇಂತಹ ಒಂದು ಗ್ರಂಥ ಇರುವಾಗ ನಮಗೆಲ್ಲ ಒಂದು ಪಶ್ಚಾತ್ತಾಪ ಯಾವಾಗಲೂ ಆಗುತ್ತೆ, ಏನೇನೋ ಮಾಡ್ಕೊಂಡು ನಮ್ಮ ಟೈಮ್ ಹೋಗ್ತಾ ಇದೆಯಲ್ಲ ಅಂತ. ಯಾಕಂದರೆ ಒಬ್ಬ ಮುನಿ ಅಥವಾ ತಂದೆ ಅಂತ ಇಟ್ಕೊಳ್ಳೋಣ, ಒಬ್ಬ ತಂದೆ ಮನೆಯಲ್ಲೇನೋ ವಿಶೇಷವಾದ ಪದಾರ್ಥ ಮಾಡಿಟ್ಟಿರ್ತಾರೆ. ಅದನ್ನು ಮಗನಿಗೆ ಅಥವಾ ಮಗಳ ತಾಯಿ ಅಂತ ಇಟ್ಕೊಳ್ಳಿ, ಮಗನಿಗೆ ಅಂತ ವಿಶೇಷವಾಗಿ ತೆಗೆದಿಟ್ಟು ಮಗ ಬರೋ ತನಕ ಕಾದಿದ್ದು ಮಗನೋ ಮಗಳು ಒಳಗೆ ಬಂದಾಗ ಅದನ್ನು ಕೊಟ್ಟಾಗ ಹಿಂಗೆ ನೋಡ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ಬಿಟ್ರೆ ಹೆಂಗಾಗ್ಬಿಡುತ್ತೆ, ತುಂಬ ಬೇಸರ ಆಗುತ್ತೆ. ಪ್ರಾಯ ಆ ಮುನಿಗಳು ನಾವು ಓದದೇ ಇದ್ದರೆ ಸ್ವಲ್ಪ ಅವರಿಗೆ ಬೇಸರ ಆಗ್ಬೋದು. ಎಷ್ಟು ಒಳ್ಳೆ ಫಲ ಇಷ್ಟು ಕೊಟ್ಟಿದ್ದೇನೆ ನಾನು, ಆದರೆ ಇವರು ಉಪಯೋಗ ಮಾಡ್ಕೊಳ್ಳದೆ ಹಾಳು ಮಾಡ್ಕೊಳ್ತಿದ್ದಾರಲ್ಲ ಅಂತ. ಅದರಿಂದ ಹಾಗಾಗಿ ನಾವೆಲ್ಲ ಅದನ್ನು ಓದುವಂಥ ಒಂದು ಪ್ರಯತ್ನ ಮಾಡಿದಾಗ ನಾವು ಟೈಮ್ ಟ್ರಾವೆಲ್ ಮಾಡಲಿಕ್ಕಾಗತ್ತೆ. ಒಂದು ಸಾವಿರ ವರ್ಷಗಳ ಹಿಂದೆ ಮುಂದೆ ಎಲ್ಲ ಹೋಗಿ ಬರಲಿಕ್ಕಾಗತ್ತೆ. ಹಿಂದೆ ಹೋಗಿ ನೋಡ್ಕೊಂಡು ಬಂದರೆ ಸಾಕು, ಮುಂದೆ ಅದೇ ರಿಪೀಟ್ ಆಗೋದು ಯಾವತ್ತು. ಏನಂದರೆ ಒಂದು ಸ್ವಲ್ಪ ವ್ಯತ್ಯಾಸಗಳು ಅದರ ಶೇಪ್ ಆ್ಯಂಡ್ ಸೈಜಲ್ಲಿ ಆಗ್ಬೋದು, ಬಟ್ ಮೂಲತಃ ಅದರ ಕ್ರಿಯೆ ಏನಿದೆ, ಫೈನಲ್ ಔಟ್ಪುಟ್ ಅದು ಸೇಮ್, ಅದು ಒಂದೇ ರೀತಿಯಾಗಿರುತ್ತೆ. ಹಾಗಾಗಿ ಈ ಒಂದು ಅನುಭವವನ್ನು ಪಡ್ಕೊಳ್ಬೇಕು. ಅದರಲ್ಲಿ ತಾದೃಗ್ ವಿಧಾಮಪಿ ಕಥಾಂ ಕಥಯನ್ ಸ್ವವಾಚ, ಇದರಲ್ಲೊಂದು ಶ್ಲೋಕ ಅದು ಬರೆದಿದ್ದಾರೆ. ವಲ್ಮೀಕ ಜನ್ಮ ಮುನಿರಪಿ ಕಠೋರ ಚೇತ ಅಂತ ಆ ಥರ ಒಂದು ಶ್ಲೋಕ ಇದೆ. ಹಾಗೆ ಆ ಮುನಿಗಳು ಅಷ್ಟನ್ನು ಅನುಭವಿಸಿ ಅದನ್ನು ಬರಿತಾ ಇದ್ದಾರೆ. ಅಂದರೆ ಆ ಕಾಲಕ್ಕೆ ಅವರು ಎಲ್ಲವನ್ನೂ ಅನುಭವಿಸಿ ಬಂದಿದ್ದಾರೆ. ಕಾಲ ಚಿಕ್ಕದು, ಆದರೆ ಅವರು ಎಲ್ಲರ ಪಾತ್ರದಲ್ಲಿ ಹೊಕ್ಕು, ಅವರ ಚಿಂತನೆಗಳಲ್ಲಿ ಹೊಕ್ಕು, ಅವರು ಏನೇನೆಲ್ಲ ಯೋಚನೆ ಮಾಡಿದ್ದಾರೆ ಅದನ್ನೆಲ್ಲ ಬರವಣಿಗೆಗಳಲ್ಲಿ ತಂದು ಅದನ್ನು ಕೊಟ್ಟಿದ್ದಾರೆ. ಅಂದರೆ ಅದೊಂದು ಅದ್ಭುತವಾದ ವಿಷಯ. ಹಾಗಾಗಿ ತುಂಬ ಕಷ್ಟಕರವಾದ ಕೆಲಸ ಏನು ಅಂದರೆ ಯಾವುದೋ ಒಂದು ಏನು ಬಿಲ್ಡಿಂಗ್ ಕಟ್ಟೋದಿರ್ಬೋದು, ಅಥವಾ ಯಾವುದೋ ಒಂದು ಸಾಧನೆ, ಓಡಿಬಿಟ್ಟೆ ಇಷ್ಟು ದೂರ, ಅದೆಲ್ಲ ದೊಡ್ಡ ಸಾಧನೆ ಅಲ್ಲ. ಪ್ರಾಯ ನಾವು ಈ ಸಾಹಿತ್ಯ ಅಧ್ಯಯನ ಮತ್ತು ಅದನ್ನು ಅರ್ಥ ಮಾಡಿಕೊಂಡ್ರೆ
ಅದು ದೊಡ್ಡ ಆ ಅನುಭವ ಎಂಬುದು ನಮ್ಮ ದೇವರ ಹತ್ತಿರಕ್ಕೆ ಕರ್ಕೊಂಡು ಹೋಗುತ್ತೆ. ಎಲ್ಲದನ್ನು ನಾವು ಇದು ನಿಮ್ಗೆ ಗೊತ್ತಿರೋ ಮಾತು, ಭಾರಿ ಪ್ರಸಿದ್ಧವಾದ ಮಾತಿದು, ಎಲ್ಲವನ್ನು ನಾವು ಅನುಭವಿಸಿಯೇ ಪಡೀಲಿಕ್ಕೆ ಆಗೋದಿಲ್ಲ ಅಂತ. ಯಾಕಂದರೆ ಅಷ್ಟು ಟೈಮೇ ಇಲ್ಲ, ಇರೋದೇ 100 ವರ್ಷ. ಅಷ್ಟರೊಳಗೆ ಎಲ್ಲ ಇವರು ಒಂದು ಕಥೆ ಹೇಳ್ತಿರ್ತಾರೆ ಯಾವಾಗಲೂ, ವಿಜಯ ಸಿಂಹಾಚಾರ್ಯ ಯಾವಾಗಲೂ ಒಂದು ಕಥೆ ಹೇಳ್ತಾರೆ. ಒಬ್ಬ ರಾಜ ಇದ್ದಂತೆ, ಅವನು ಪ್ರಪಂಚದಲ್ಲಿರೋ ಎಲ್ಲ ಕಥೆಗಳನ್ನು ಕೇಳಬೇಕು ಅಂತ. ಆ ಥರ ನೀವೆಲ್ಲ ಕೇಳಿರ್ತೀರಿ ಕಾಣುತ್ತೆ, ಅವರು ಪ್ರವಚನದಲ್ಲಿ ಹೇಳಿರ್ಬೋದು. ಎಲ್ಲ ಕಥೆಯನ್ನು ಕೇಳಬೇಕು ಅಂತ ಎಲ್ಲರನ್ನೂ ಕಳಿಸ್ದ ಅಂತ. ಅವರು ಹೋಗಿ ಇವನು ಸಾಯೋ ಕಾಲ ಬಂದರೂ ಅವ್ರು ಬರಲಿಲ್ಲ, ಯಾಕಂದರೆ ಅಷ್ಟು ಮುಗಿಲೇ ಇಲ್ಲ ಅವ್ರದ್ದು. ಕಡೆಗೆ ಬಂದು ಹೇಳಿದ್ದೇನೆಂದರೆ, ಎಲ್ಲರೂ ಒಂದು ದಿವಸ ಹುಟ್ಟಿದ್ರು, ಒಂದಷ್ಟು ದಿನ ಇದ್ದರು, ಆಮೇಲೆ ಸತ್ತರು. ಇದೇ ಕಥೆಯಲ್ಲಿ ಒಟ್ಟಾಗೋದು ಇಷ್ಟೇ ಅಂತ. ಹಾಗಾಗಿ ಎಲ್ಲವನ್ನೂ ನಾವು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಓದೋದ್ರಿಂದ ಆ ಕ್ಯಾರೆಕ್ಟರ್ ಮೂಲಕವಾಗಿ, ಆ ಪಾತ್ರಗಳ ಮೂಲಕವಾಗಿ ನಮಗೆಲ್ಲ ಭಾವನೆಗಳನ್ನು ನಾವು ಪಡೆದು ಯಾವುದು ಸತ್ವಯುತವಾದ್ದು, ಯಾವುದನ್ನು ನಾವು ಅಳವಡಿಸ್ಕೊಳ್ಬೇಕು ಅನ್ನೋದು ತಿಳಿಲಿಕ್ಕೆ ತುಂಬ ಸಹಾಯಕ. ಅದಕ್ಕೂ ಕೂಡ ತುಂಬ ನಮ್ಮ ಏನು ಕರ್ಮಗಳ ಒಂದು ಫಲದಿಂದಲೇ ಅದು ಕೂಡ ಸಿಗುತ್ತೆ. ಅದಕ್ಕೆ ಹೇಳಿದ್ದಾನೆ ಭಗವಂತ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ. ಆ ಜ್ಞಾನ ಬರಬೇಕು ಅಂತಾದರೆ ಎಷ್ಟೋ ಜನ್ಮಗಳಾಗಬೇಕು. ಇವತ್ತು ನಾವು ಏನು ತಿಳಿದಿದ್ದೇವೆ ಅದು ಭಗವಂತನಿಗೆ ಹೆಸರೇ ಅನಂತ ಅಂತ ಯಾವ ಕಾಲದಲ್ಲಿ ಇಟ್ಟಿದ್ದಾರೋ ಗೊತ್ತಿಲ್ಲ. ಅನಂತ ಅಲ್ವಾ? ಅನಂತ ಕಾಲದ ಮಧ್ಯದಲ್ಲಿ ಅವನಿಗೆ ನಮ್ಮ ದೇಶದಲ್ಲಿ ಇಂಥ ಒಂದು ಸಂಪತ್ತು, ಅನಂತ ಅನ್ನೋ ಪದನೇ ಒಂದು ಆಶ್ಚರ್ಯ. ಅದು ಯಾವಾಗ ಅದನ್ನು ಹೇಳಿಬಿಟ್ಟಿದ್ದಾರೆ ಹಿಂದೆ. ಹಾಗಾಗಿ ಆ ಅನಂತನ ಎದುರುಗಡೆ ನಾವು ಎಷ್ಟು ಕಲ್ತರೂ ಕೂಡ ಅದು ಸಣ್ಣವರೇ ಆಗಿರ್ತೇವೆ. ಆದ್ದರಿಂದ ನಾವು ಸಣ್ಣವರು ಎಂಬ ಭಾವ ಯಾರಿಗೆ ಇರ್ತದೋ ಅವನು ದೊಡ್ಡವನಾಗಲಿಕ್ಕೆ ಸಾಧ್ಯತೆಗಳು ಪೂರ ಇದೆ. ಹಾಗಾಗಿ ನಾವು ಅಂದ್ಕೊಳ್ಬೇಕು, ಈ ಸಮಯದಲ್ಲಿ ನಾನಂತೂ ವೈಯಕ್ತಿಕ ಅಂದ್ಕೊಳ್ತೇನೆ, ನಾವು ಸಣ್ಣವರು ಆಚಾರ್ಯರ ಎದುರುಗಡೆ, ಪರಮಾತ್ಮನ ಎದುರುಗಡೆ. ಸಣ್ಣವರಾದ ನಮ್ಮನ್ನು ಸಾಹಿತ್ಯ ಓದುವಲ್ಲಿ ಅವನ ಕೃಪೆ ಅಥವಾ ಅವನ ಅನುಗ್ರಹ ನಮ್ಮ ಮೇಲಾಗಿ ಸಾಹಿತ್ಯ ಓದುವಲ್ಲಿ ನಮಗೆ ಮನಸ್ಸು ಕೊಡಲಿ, ಅದಕ್ಕೆ ಬೇಕಾದ ಒಂದು ಸಂದರ್ಭ ಕೊಡಲಿ ಅಂತ ನಾವಿಲ್ಲಿ ಪ್ರಾರ್ಥನೆ ಮಾಡಿ ಹೋದರೆ, ಆನಂತರ ಆ ಅಧ್ಯಯನ ಮಾಡಿದರೆ ರಾಹು ಹಿಡಿಯೋದಿಲ್ಲ. ಇಲ್ಲದೇ ಇದ್ದರೆ ಖಂಡಿತವಾಗಿ ಹಿಡ್ಕೊಳ್ತಾರೆ. ಹಾಗಾಗಿ ಅದ್ಭುತವಾದ ಒಂದು ಪರಿಕಲ್ಪನೆಯೊಂದಿಗೆ ಇವತ್ತು ನಾನು ತುಂಬ ಖುಷಿಪಟ್ಟೆ, ಒಳ್ಳೆಯ ಅನುಭವಿಸಿದೆ. ಪ್ರಾಯ ನೀವೆಲ್ಲ ಅನುಭವಿಸಿರ್ತೀರಿ. ಬಹಳ ವಿನೂತನವಾಗಿ, ನಾನಂತೂ ಮೊದಲನೇ ಬಾರಿ ಈ ಥರ ನೋಡ್ತಾ ಇರೋದು. ಬಹಳ ಚೆನ್ನಾಗಿತ್ತು, ಒಳ್ಳೆಯ ಇದು. ಆದರೆ ನಾವು ಅದನ್ನು ಒಂದು ತಪ್ಪು ಮಾಡ್ತಾಯಿದ್ವಿ. ಇವರಿಷ್ಟು ಪ್ರಯತ್ನ ಮಾಡುವಾಗ, ಯಾರು ಬೇಜಾರು ಮಾಡ್ಕೊಳ್ಬೇಡಿ, ಒಂದು ಹೇಳಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಅಂಥದ್ದು ಆಗುವಾಗ ನಾವು ಆ ಪರಿಸರಕ್ಕೆ ಹೊಂದಿಕೊಳ್ಳುವಂತೆ ನಾವು ಬಿಹೇವ್ ಮಾಡಬೇಕು. ವ್ಯಾಸಪ್ರಜ್ಞಾ ಪ್ರತಿಷ್ಠಾನದವರು ಮತ್ತು ವಿಜಯ ಸಿಂಹಾಚಾರ್ಯರು ಮತ್ತು ವಿಕ್ರಮಸಿಂಹಾಚಾರ್ಯರು, ಸುಪ್ರೀತ್ ಅವರು, ಇವರೆಲ್ಲ ಒಂದು ಪ್ರಯತ್ನ ಮಾಡಿ ಏನೋ ಮಾಡ್ತಿರುವಾಗ ಮಧ್ಯದಲ್ಲಿ ನಾವು ಲೈಟ್ ತೊಗೊಂಬರ್ತೀವಿ, ಮಧ್ಯೆ ಏನೋ ಮಾಡ್ತಿದ್ರೆ ಅದು ಒಂದು ಡಿಸ್ಟರ್ಬೆನ್ಸ್ ಆಗ್ತದೆ. ಹಾಗಾಗಿ ಇನ್ನು ಮುಂದೆ ಇಂಥ ಕಾರ್ಯಕ್ರಮಗಳು ಹಲವು ನಡೀಲಿ ಅನ್ನೋ ಹಾರೈಕೆ. ಆ ಹಲವು ಕಾರ್ಯಕ್ರಮಗಳು ನಡೆಯುವಾಗ ನಾವು ಆ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ಕುಂದು ಬರದೇ ಇರೋ ಥರ ನಾವು ಕೂಡ ಬಿಹೇವ್ ಮಾಡೋಣ ಅಂತ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಸ್ವಲ್ಪ ಕಷ್ಟ ಆಗ್ಬೋದು ಕೇಳಲಿಕ್ಕೆ, ಯಾರು ತಪ್ಪು ತಿಳ್ಕೊಳ್ಬೇಡಿ, ನಮ್ಮವರೇ ಅಂತ ನಾನು ಹೇಳ್ತಾ ಇದ್ದೀನಿ, ಯಾರು ಜೋರು ಮಾಡಿ ಹೇಳ್ತಾ ಇಲ್ಲ. ಇಂಥ ಒಂದು ಪರಿಸರವನ್ನು ನಿರ್ಮಾಣ ಮಾಡುವಂಥ ಒಂದು ಪರಿಕಲ್ಪನೆ ಯಾರೆಲ್ಲ ಇದನ್ನು ಹೊತ್ಕೊಂಡು ಇದನ್ನು ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಲ್ಲೇಪುರಂ ವೆಂಕಟೇಶ್ ಅವ್ರ ಬಗ್ಗೆನೂ ಕೂಡ ವಿಜಯ ಸಿಂಹಾಚಾರ್ಯ ಸುಮಾರು ಸರ್ತಿ ನನ್ನ ಹತ್ರ ವೈಯಕ್ತಿಕವಾಗಿ ಮಾತಾಡಿದರು, ನಿಮ್ಮ ಪ್ರಯತ್ನದ ಬಗ್ಗೆ. ಮತ್ತು ತುಂಬ ಜನ ಸಾಹಿತಿಗಳ ಬಗ್ಗೆ ನಾವು ಮಾತಾಡ್ತಿರ್ತೀವಿ ಆವಾಗ. ಪ್ರಾಯ ಈ ಲೆಫ್ಟಿಸ್ಟ್ ರೈಟ್ ವಿಂಗ್ ಲೆಫ್ಟ್ ವಿಂಗ್ ಅಂತೆಲ್ಲ ಏನಿರುತ್ತೆ, ಅದನ್ನು ಪ್ರಾಯ ಯಾರು ಸ್ವಲ್ಪ ಏನು ಕುಬುದ್ಧಿಯ ಜನರು ಅಂತ ಇರ್ತಾರೋ ಅವರೆಲ್ಲ ಮರೆತು ಬಿಡ್ತಾರೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳೋದು ಯಾರು ಅಂದರೆ ಸುಬುದ್ಧಿ ಉಳ್ಳ ಜನರೇ. ಹಾಗಾಗಿ ಅವರು ಎಲ್ಲರ ಬಗ್ಗೆನೂ ಮಾತಾಡ್ತಾರೆ. ಇದು ಅವ್ರು ಹೇಳಿದ್ರಲ್ಲಿ ಈ ವಿಷಯ ಸರಿ, ಈ ವಿಷಯ ತಪ್ಪು, ಈ ವಿಷಯ ಸರಿ, ಈ ವಿಷಯ ತಪ್ಪು, ಇಂಥದ್ದು ಯಾಕೆ ಬಂತು ಅನ್ನೋ ಚರ್ಚೆಗಳು ಸಜ್ಜನರ ನಡುವೆ ಅದು ನಡೀತಾ ಇರುತ್ತೆ. ಹಾಗಾಗಿ ಇಂತಹ ಒಂದು ವಿಚಾರ ವಿನಿಮಯ ಆದಾಗ ನಾವು ಹೆಚ್ಚು ನಮ್ಮ ಆಚಾರ್ಯರ ಕೊಡುಗೆಗಳನ್ನು ನೆನಪು ಮಾಡಿಕೊಳ್ಳಿಕ್ಕೆ ಮತ್ತು ಅವರ ಮಾರ್ಗದಲ್ಲಿ ಹೋಗಲಿಕ್ಕೆ ಅದು ಸಹಾಯಕ. ಹಾಗಾಗಿ ಇಂತಹ ಕಾರ್ಯಕ್ರಮಗಳು ಅನೇಕ ನಡೀಲಿ ವ್ಯಾಸಪ್ರಜ್ಞಾ ಪ್ರತಿಷ್ಠಾನದಿಂದ. ಅದಕ್ಕೆ ಬೇಕಾದ ಅವರು ಪ್ರಾಯ ವ್ಯಾಸಪ್ರಜ್ಞಾ ಪ್ರತಿಷ್ಠಾನ ಎಂಬುದೊಂದು ವೆಹಿಕಲ್ ಆದರೆ ಪ್ರಾಯ ವಿಜಯ ಸಿಂಹಾಚಾರ್ಯ ಅದರ ಕೀ ಆಗಿದ್ದಾರೆ ಅಂತ ಮೋಸ್ಟ್ಲಿ.
ಅದಿಲ್ಲದೆ ಇದ್ದರೆ ಮುಂದೆ ಹೋಗಲಿಕ್ಕಿಲ್ಲ. ಆ ಥರ ಒಂದು ಎನ್ವೈರ್ಮೆಂಟ್ ಇವರು ಎಲ್ಲ ತಯಾರು ಮಾಡಿದ್ದಾರೆ. ಅದು ಮುಂದುವರಿಲಿ, ಚೆನ್ನಾಗಿ ನಡೀಲಿ. ಆನಂತರ ಇವರು ಆಗಲೇ ವೆಂಕಟೇಶ್ ಅವರು ಹೇಳಿದಂತೆ ಅವರು ಅಷ್ಟು ಬರಿಬೇಕಂದ್ರೂ ಅವರ ಮನೆಯಲ್ಲಿ ಅಂಥ ಒಂದು ವಾತಾವರಣ ಇರಬೇಕು. ಅವ್ರ ಅಮ್ಮ ಇರ್ಬೋದು, ಮನೆಯವರು ಇರ್ಬೋದು, ವಿಕ್ರಮಸಿಂಹ ಅವರಿರ್ಬೋದು, ಎಲ್ಲರೂ ಕೂಡ ಒಳ್ಳೆಯ ಒಂದು ಪರಿಸರವನ್ನು ನಿರ್ಮಾಣ ಮಾಡಿ ಅವರಿಗೆ ಒಂದು ಅನುಕೂಲರಾಗಿದ್ದಾರೆ. ಇಲ್ಲ ದಿನ ಬೆಳಗಾಗಿದ್ದರೆ ಕಿವಿ ಹಿಂಡು ನೀನು ಅದು ಮಾಡು ಇದು ಮಾಡು ಅಂತ ಹೇಳ್ತಾ ಇದ್ದರೆ ಪ್ರಾಯ ಸಾಧ್ಯ ಆಗೋದಿಲ್ಲ. ಮನೆ ವಾತಾವರಣ ಕೂಡ ತುಂಬ ಮುಖ್ಯ. ಇನ್ಕ್ಲೂಡಿಂಗ್ ಅವರ ಇಬ್ಬರು ಮಕ್ಕಳು, ಅವರು ಕೂಡ ಕೆಲವು ಸರ್ತಿ ಅವ್ರು ಬೈತಾರೆ, ಸುಮ್ಮನೆ ಹೋಗ್ಬಿಡ್ತಾರೆ, ಡಿಸ್ಟರ್ಬ್ ಮಾಡಲ್ಲ. ಅಷ್ಟು ಚೆನ್ನಾಗಿ ಅವರ ಮನೆಯ ಪರಿಸರ ಇದೆ. ಅದನ್ನು ಇನ್ನೂ ಚೆನ್ನಾಗಿ ದೇವರು ಕೊಡಲಿ, ಇನ್ನಷ್ಟು ಅವರಿಂದ ಪುಸ್ತಕಗಳು ಹೊರಬರಲಿ ಅನ್ನುವ ಒಂದು ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡ್ತಾ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ, ವಿಕ್ರಮಸಿಂಹ ಹಾಗೂ ಶ್ರೀವತ್ಸ ಅವರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನು ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಬಂದ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ತುಂಬ ನನಗೆ ಹೇಳಬೇಕು ಅಂತ ಅನಿಸುತ್ತೆ, ಪ್ರಾಯ ಅದಕ್ಕೆ ಸಮಯ ಇದಲ್ಲ ಅಂತ ಕಾಣುತ್ತೆ. ಹಾಗಾಗಿ ಇವತ್ತಿಗೆ ಇಷ್ಟು ಸಾಕು. ಆದರೆ ಸಂಧ್ಯಾಕಾಲ ಆವಾಗಲೇ ಹೇಳಿಬಿಟ್ಟಿದ್ದಾರೆ ಏನಂದರೆ ಇವರು ಹೋದಲ್ಲೆಲ್ಲ ಕೃಷ್ಣ ಮಂತ್ರ ಜಪ ಮಾಡಿಸ್ತಾರೆ ಅಂತ. ಆ ಕಾರಣದಿಂದಲೂ ನಾನು 10 ಬಾರಿ ಹೇಳ್ತೀನಿ. ತಾವೆಲ್ಲರೂ ಕೂಡ ಅದನ್ನು ಮತ್ತೆ ಮರು ಉಚ್ಚಾರಣೆ ಮಾಡಿ. ಶ್ರೀ ಗುರುಭ್ಯೋ ನಮಃ. ಎನರ್ಜಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಶಕ್ತಿಯು ಒಟ್ಟು ಮಾಡಿಕೊಂಡು ಹೇಳಿ. ಶ್ರೀ ಗುರುಭ್ಯೋ ನಮಃ. ಅಚ್ಯುತಾಯ ನಮಃ. ಅನಂತಾಯ ನಮಃ. ಗೋವಿಂದಾಯ ನಮಃ. ಶ್ರೀಕೃಷ್ಣಾಯ 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 ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ರಘುಪತಿ ಭಟ್ರು, ಅದೇ ರೀತಿ ಅದಕ್ಕಿಂತ ಮುಖ್ಯವಾಗಿ ಸ್ವಾಮಿಗಳವರು ಈ ಕಾರ್ಯಕ್ರಮಕ್ಕೋಸ್ಕರ, ಅಂದರೆ ರಾಮನ ಒಂದು ವಿಷಯ ಇಲ್ಲಿ ಇದೆ, ರಾಮನ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿಕ್ಕಾಗತ್ತೆ ಅನ್ನೋ ಒಂದು ಉದ್ದೇಶದಿಂದ ತಾವು ಕೂಡ ಅವರು ಎಲ್ಲ ಕೆಲಸಗಳ ನಡುವೆ ಇಲ್ಲಿಗೆ ಬಂದಿದ್ದಾರೆ. ಅವರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳು. ಅದೇ ರೀತಿ ಇಬ್ಬರು ವೆಂಕಟೇಶ್ವರಿದ್ದಾರೆ, ಅವರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ, ಇಂಥ ಒಳ್ಳೆಯ ಕಾರ್ಯಕ್ರಮಗಳಿಗೆ ಮತ್ತೆ ನಾವು ಸೇರುವಂತಾಗಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾರೆ. ಕೃಷ್ಣಾರ್ಪಣ. ಸರಿ. ಪೂಜ್ಯ ಅದಮಾರು ಶ್ರೀಪಾದಂಗಳವರಿಗೆ ಅನಂತ ಧನ್ಯವಾದಗಳು, ಅನಂತ ನಮಸ್ಕಾರಗಳು. ಒಂದು ಕಾರ್ಯಕ್ರಮ ಅಂದರೆ ಒಂದೇ ವಸ್ತುನಿಷ್ಠವಾಗಿ ನಡೆದರೆ ಅದು ಅಷ್ಟು ಸಂತೋಷದಾಯಕವಾಗುವುದಿಲ್ಲ. ಹಾಗಾಗಿ ಈ ಕಾರ್ಯಕ್ರಮ ಸ್ವಲ್ಪ ವಿಭಿನ್ನ ಅಂತ ನಿಮಗೆಲ್ಲರಿಗೂ ಅನ್ನಿಸ್ತಾ ಇದೆ, ನನಗಂತೂ ಅನ್ನಿಸ್ತಾ ಇದೆ. ಯಾಕೆಂದರೆ ಪುಸ್ತಕ ಬಿಡುಗಡೆ ವಿಭಿನ್ನ ರೀತಿಯಲ್ಲಾಯಿತು, ಶ್ರವ್ಯಕ್ಕೆ ಕೆಲಸ ಕೊಟ್ವಿ, ಮತ್ತು ಗುರುಗಳ ಸಂದೇಶ ತುಂಬ ಮನಮುಟ್ಟುವ, ಸೂಕ್ಷ್ಮವಾದ, ಸರಳವಾದ, ವಿನಯಪೂರ್ವಕವಾದ ಮತ್ತು ಎಲ್ಲರಿಗೂ ಆಪ್ಯಾಯಮಾನವಾದ ಅವರ ಸಂದೇಶವಾಗಿತ್ತು ಅಂತ ನನಗಂತೂ ಅನ್ನಿಸ್ತು. ಅದನ್ನು ನಾವು ತುಂಬ ಮನಸ್ಸಿಗೆ ಹಾಕ್ಕೊಳ್ಳೋಣ, ಪುಸ್ತಕ ತಗೊಳ್ಳೋಣ, ಓದೋಣ, ಪದದ ಅರ್ಥ ತಿಳ್ಕೊಳ್ಳೋದ್ರಲ್ಲಿರುವ ಖುಷಿ, ಅದರಲ್ಲಿ ಅನುಭವಿಸುವಂಥ ಆನಂದ ಬೇರೆ ಯಾವುದೇ ಮನೋರಂಜನಾತ್ಮಕ ಕೆಲಸಗಳಲ್ಲಿ, ಚಟುವಟಿಕೆಗಳಲ್ಲಿ ಸಿಗಲಿಕ್ಕಿಲ್ಲ ಅಂತ ಇದು ಎಲ್ಲರ ಆಶಯ ಅಂತ ನಾನು ಭಾವಿಸ್ತೇನೆ.